ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬ ಬ್ಯುಸಿ ಇದ್ದರೆ ಬೆಳಗ್ಗೆ ಅಂಥವ್ರಿಗೆ ತುಂಬ ಆರೋಗ್ಯಕರವಾದ ಒಂದು ತಿಂಡಿ, ಬೆಳಗಿನ ತಿಂಡಿ ಮಾಡ್ಕೋಬೇಕು ಅಂತಂದರೆ ಇದನ್ನು ಮಾಡ್ಕೋಬೋದು. ತುಂಬ ಬೇಗ ಆಗುತ್ತೆ, ನೆನೆಸೋದು ರುಬ್ಬೋದು ಏನೂ ಇಲ್ಲ. ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಬೇಕಾದ ತರಕಾರಿಗಳನ್ನ ನೀವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೋದು. ನಾನಿಲ್ಲಿ ಈರುಳ್ಳಿ, ಕ್ಯಾರೆಟು, ಸೋರೆಕಾಯಿ ಈ ರೀತಿಯಾಗಿ ತೊಗೊಂಡಿದ್ದೀನಿ. ಒಂದೇ ಒಂದು ಹಸಿಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಮತ್ತೊಂದನ್ನು ಹಾಕ್ಕೋಬೋದು. ಕ್ಯಾರೆಟ್ನ ತುರ್ಕೊಂಡು ಅದೇ ರೀತಿ ಸೋರೆಕಾಯಿ ಕೂಡ ನಾನು ತುರ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ, ಕ್ಯಾರೆಟ್ ತುರಿದಿರೋ ಅಂಥದ್ದು, ಜೊತೆಗೆ ನಾವು ಈಗಾಗಲೇ ತುರ್ಕೊಂಡಿರೋ ಅಂಥ ಸೋರೆಕಾಯಿ ಕೂಡ ಹಾಕ್ಕೋತಾ ಇದ್ದೀನಿ. ನಿಮಗೆ ಬೇರೆ ಯಾವುದಾದ್ರೂ ತರಕಾರಿ ಬೇಕು ಅಂತಂದರೆ ಇದರ ಬದಲಾಗಿ ಅದನ್ನು ಹಾಕ್ಕೋಬೋದು, ಅಥವಾ ಇದ್ರ ಜೊತೆಗೆ ಕೂಡ ನೀವು ಅದನ್ನು ಹಾಕ್ಕೋಬೋದು. ಕರಿಬೇವಿನ ಸೊಪ್ಪನ್ನ ಈ ಥರ ಚೂರು ಮಾಡಿ ಹಾಕ್ಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಇದ್ರ ಜೊತೆಗೆ ನಿಮಗೆ ಬೇಕಾದ ಒಂದು ಸೊಪ್ಪನ್ನು ಕೂಡ ಹಾಕ್ಕೋಬೋದು. 1 ಇಂಚಿನಷ್ಟು ಶುಂಠಿನ ಈ ಥರ ತುರ್ಕೊಂಡು ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ಜೀರಿಗೆ, ಸ್ವಲ್ಪ ಅರಿಶಿನ, ಉಪ್ಪು, ಓಂಕಾಳು ಅಂತ ಸಿಗುತ್ತಲ್ಲ, ಅದು ಒಂದು 1/4 ಟೀ ಸ್ಪೂನ್ ಆದರೆ ಸಾಕು. ಓಂಕಾಳು ಹಾಕಿದ್ದು ತುಂಬ ರುಚಿ ಚೆನ್ನಾಗಿರುತ್ತೆ. ಈಗ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಉಪ್ಪು ಹಾಕಿದ್ವಲ್ಲ, ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಈಗ ತರಕಾರಿ ಎಲ್ಲ ಚೆನ್ನಾಗಿ ಬೆರೆತ್ಕೊಂಡಿದೆ. ಉಪ್ಪು ಕೂಡ ಎಲ್ಲ ಕಡೆ ಚೆನ್ನಾಗಿ ಎಲ್ಲ ಕಡೆ ಹರಡ್ಕೊಂಡಿದೆ. ಈಗ ಅರ್ಧ ಕಪ್ನಷ್ಟು ಜೋಳದ ಹಿಟ್ಟು, ಅಷ್ಟೇ ಪ್ರಮಾಣದ ಅಕ್ಕಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಈ ಎರಡರ ಬದಲಾಗಿ ನೀವು ಬೇರೆ ಯಾವುದಾದ್ರೂ ಹಿಟ್ಟನ್ನು ಕೂಡ ಹಾಕ್ಕೋಬೋದು. ಈಗ ಮೊದಲನೇದಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಹಿಟ್ಟು ಮತ್ತು ತರಕಾರಿ ಒಂದೇ ಪ್ರಮಾಣದಲ್ಲಿ ಇದ್ದಾಗ ಚೆನ್ನಾಗಿರುತ್ತೆ. ಹಿಟ್ಟು ಜಾಸ್ತಿ ಆದಾಗ ಚೆನ್ನಾಗಿರಲ್ಲ. ಸ್ವಲ್ಪ ಗಟ್ಟಿಯಾಗಿತ್ತು, ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಈ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು ಒಂದು 10 ನಿಮಿಷ ಬಿಡೋಣ. ಆನಂತರ ತುಂಬ ಗಟ್ಟಿಯಾಗಿದೆ ಅಂತಾದರೆ ಇನ್ನೂ 1-2 ಚಮಚ ನೀರನ್ನು ಹಾಕ್ಕೋಬೋದು. ಈಗ ಸ್ವಲ್ಪ ಗಟ್ಟಿ ಅನಿಸ್ತಾ ಇದೆ, ಹಾಗಾಗಿ 1-2 ಸ್ಪೂನಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ಇದೇ ಹದದಲ್ಲಿ ಇದ್ದಾಗ ಹರಡಕ್ಕೆ ಮತ್ತು ಗರ್ಗರಿಯಾಗಿ ಕೂಡ ಬರುತ್ತೆ. ಈಗ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸಣ್ಣ ತವಾ ಇಟ್ಕೊಂಡಿದ್ದೀನಿ. ನಿಮಗೆ ಬೇಡ ಅಂತಂದರೆ ಯಾವ್ದು ಬೇಕಾದ್ರೂ ಇಟ್ಕೋಬೋದು. ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಚೆನ್ನಾಗಿ ಚಟಪಟ ಅನ್ನಬೇಕು. ಬಿಳಿ ಎಳ್ಳನ್ನು ಹಾಕ್ಕೋತಾ ಇದ್ದೀನಿ, ಅದು ಕೂಡ ಚೆನ್ನಾಗಿ ಚಟಪಟ ಅನ್ನಬೇಕು. ಇದಕ್ಕೆ 1 ಸೌಟಿನಷ್ಟು ನಾವೀಗಾಗಲೇ ಕಲಿಸ್ಕೊಂಡಿರೋ ಒಂದು ಮಿಶ್ರಣನ ಹಾಕ್ಕೊಂಡು ಉತ್ತಪ್ಪ ಮಾಡ್ಕೋತೀವಲ್ಲ ಆ ಥರ ಹರಡ್ಕೊಂಡು ಮುಚ್ಚಳ ಮುಚ್ಚಿ ಮೀಡಿಯಮ್ ಊರಿನಲ್ಲಿ ಬೇಯಿಸ್ಕೊಳ್ಳೋಣ, ಚೆನ್ನಾಗಿ ಗರ್ಗರಿ ಆಗೋ ತನಕ. ಈಗ ತಿರುಗಿಸಿ ಹಾಕ್ಕೊಂಡು ಮತ್ತೆ ಮುಚ್ಚಳ ಮುಚ್ಚಿ ಬೇಯಿಸ್ಕೋತಾ ಇದ್ದೀನಿ. ಸಂಪೂರ್ಣವಾಗಿ ಎರಡೂ ಬದಿಯಲ್ಲಿ ಗರ್ಗರಿಯಾಗಿ ಆದಾಗ ಒಳಗಡೆ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಈಗ ಸರ್ವ್ ಮಾಡ್ಕೋಬೋದು. ಚಟ್ನಿ ಬೆಸ್ಟ್ ಕಾಂಬಿನೇಷನ್ನು. ಅದಿಲ್ಲ ಅಂತಂದರೆ ಸಾಸು ಅಥವಾ ಕೆಚಪ್ ಜೊತೆಗೆ ಸರ್ವ್ ಮಾಡ್ಬೋದು. ತುಂಬಾ ರುಚಿಯಾಗಿರೋವಂಥದ್ದು, ಒಳಗಡೆಯಿಂದ ತುಂಬ ಸಾಫ್ಟಾಗಿ ಹೊರಗಡೆಯಿಂದ ಕ್ರಿಸ್ಪಾಗಿ ಇರೋವಂಥದ್ದು, ಜೊತೆಗೆ ಬೇಗ ಆಗುವಂಥದ್ದು. ಒಂದು ಸಲ ಮಾಡಿ ನೋಡಿ. ಇನ್ನು ಮುಂದಿಂದು ಅಷ್ಟೇ ರುಚಿಯಾಗಿರುವಂಥದ್ದು, ಬೇಗ ಆಗುವಂಥ ಒಂದು ಪರಾಟ, ಒಂದು ಮಸಾಲ ಚಪಾತಿ ಅಥವಾ ನೀವು ಪರಾಟ ಅನ್ಬೋದು. ಇದರ ಮಧ್ಯೆ ನಾವು ಮಸಾಲೆನ ಅಥವಾ ಸ್ಟಫ್ನ ತುಂಬ್ತಾ ಇಲ್ಲ. ನಾನಿಲ್ಲಿ 3 ಮೂಲಂಗಿನ ತೊಗೊಂಡಿದ್ದೀನಿ. ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ತುಂಬ ಫ್ರೆಶ್ ಆಗಿರೋ ಒಂದು ಮೂಲಂಗಿ ತೊಗೊಂಡಾಗ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನು ತುರ್ಕೋತಾ ಇದ್ದೀನಿ. ಈಗ ಸಂಪೂರ್ಣವಾಗಿ ತುರ್ಕೊಂಡಿದ್ದಾದ ನಂತರ ಇದಕ್ಕೆ ಮಿಕ್ಕ ಪದಾರ್ಥಗಳನ್ನ ಸೇರಿಸ್ಕೋತಾ ಹೋಗೋಣ. ತುಂಬ ಫ್ರೆಶ್ ಆಗಿರೋದ್ರಿಂದ ಇದರಲ್ಲಿ ಒಂದು ಮೂಲಂಗಿ ರಸ ಚೆನ್ನಾಗಿ ಬರ್ತಾಯಿದೆ. ನೋಡಿ, ಈ ರೀತಿಯಾಗಿ ಬರ್ತಾಯಿದೆ. ತುಂಬ ಫ್ರೆಶ್ ಆಗಿದೆ ಮೂಲಂಗಿ. ಇದಕ್ಕೆ 1 ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಬೆರೆಸ್ಕೊಂಡು ಒಂದು 5 ನಿಮಿಷ ಬಿಡೋಣ. ಯಾಕೆಂದರೆ ಇನ್ನೂ ಹೆಚ್ಚು ನೀರನ್ನು ಬಿಡುತ್ತೆ ಅದು. ಆಗ ನಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಹಾಕಿ ಕಲಿಸ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಈಗ ಒಂದು 5 ನಿಮಿಷ ಆಗಿದೆ. ಇದಕ್ಕೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಓಂಕಾಳು, ಅದರ ಜೊತೆಗೆ 1 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು. ಇದು ಕಲರ್ದು ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಕಲರ್ದು ನೋಡಿ ಎಷ್ಟು ರಸ ಬಿಟ್ಟಿದೆ ಅಂತ. ಈಗ ಇದಕ್ಕೆ 2 ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಇದಾದ ನಂತರ 1/4 ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಒಂದು ಹಿಡಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ.
ನಿಮಗೆ ಇದ್ರ ಜೊತೆಗೆ ಬೇರೆ ಇನ್ಯಾವುದಾದ್ರೂ ಸೊಪ್ಪು ಬೇಕಾದರೆ ಅದನ್ನು ಕೂಡ ಹಾಕ್ಕೋಬೋದು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ನೀರು ಹಾಕ್ಕೊಳ್ಳೋದು ಬೇಡ. ಇದಕ್ಕೆ ಗರಂ ಮಸಾಲ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಮೃದುವಾದ ಹಿಟ್ಟನ್ನು ಕಲಿಸ್ಕೋಬೇಕು. ಅಕಸ್ಮಾತಾಗಿ ನೀರು ಬೇಡ ಅಂತಂದರೆ ಇರೋ ಒಂದು ರಸದಲ್ಲೇ ಹಿಟ್ಟು ಕಲಿಸ್ಕೋಬೋದು. ಈಗ ಇದು ಕಲಸಿದ ತಕ್ಷಣ ಮಾಡೋ ಅಂಥದ್ದು. ಹಾಗಾಗಿ ಇದನ್ನು ಡಿವೈಡ್ ಮಾಡಿಕೊಂಡು ಈ ರೀತಿಯಾಗಿ ಒಂದು ಉಂಡೆನ ಮಾಡಿಕೊಂಡು ಒಣ ಹಿಟ್ಟಿನಲ್ಲಿ ಅದ್ದುಕೊಂಡು ಲಟ್ಟಿಸ್ಕೋತಾ ಇದ್ದೀನಿ. ತುಂಬ ತೆಳ್ಳಗಲ್ಲ, ಸ್ವಲ್ಪ ದಪ್ಪನಾಗಿ ಲಟ್ಟಿಸ್ಕೋಬೇಕು. ಇಷ್ಟು ಆದರೆ ಸಾಕು. ಈಗ ತವಾ ಈಗಾಗಲೇ ಕಾಯಕ್ಕೆ ಇಟ್ಟಿದ್ದು ನಾವು ಈ ಒಂದು ಪರಾಟಾನ ಹಾಕ್ಕೊಂಡು ಒಂದು 30 ಸೆಕೆಂಡಿನ ನಂತರ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎರಡೂ ಬದಿಯಲ್ಲಿ ಚೆನ್ನಾಗಿ ಗರ್ಗರಿಯಾಗೋ ತನಕ ಬೇಯಿಸ್ಕೋಬೇಕು ಮೀಡಿಯಮ್ ಉರಿನಲ್ಲಿ. ಈಗ ಎರಡೂ ಕಡೆ ಆಗಿದೆ ಅಂತಾದರೆ ತೆಕ್ಕೋಬೋದು. ಇದಕ್ಕೆ ಎಲ್ಲವೂ ಹಾಕಿರೋದ್ರಿಂದ ಮಸಾಲೆನ ಇದಕ್ಕೆ ಯಾವುದಾದ್ರೂ ಒಂದು ಸೈಡ್ ಡಿಶ್ ಮಾಡ್ಕೋಬೋದು, ಇಲ್ಲ ಮೊಸರು ಜೊತೆ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಡಿಫ್ರೆಂಟಾಗಿರುತ್ತೆ, ಜೊತೆಗೆ ಬೇಗ ಆಗುತ್ತೆ. ಲಂಚ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ. ಇನ್ನು ಮುಂದಿಂದು ಒಂದು ದೋಸೆ, ದೇಹ ತಂಪಾಗಿಡಕ್ಕೆ ಹೆಸರು ಬೇಳೆ ಉಪಯೋಗಿಸ್ತಾ ಇದ್ದೀನಿ. ಅದರಲ್ಲೂ ಆರೋಗ್ಯಕರವಾಗಿರಬೇಕು ಅಂತಂದರೆ ಈ ಒಂದು ದೋಸೆನ ರುಬ್ಬಿದ ತಕ್ಷಣ ಮಾಡುವಂಥದ್ದು. ಇಲ್ಲಿ ಸುಮಾರು ಒಂದು ದೊಡ್ಡ ಕಪ್ನಷ್ಟು ಹೆಸರು ಬೇಳೆನ ಚೆನ್ನಾಗಿ ತೊಳೆದು ನೆನೆ ಹಾಕ್ಕೊಂಡಿದ್ದೀನಿ. ಸುಮಾರು 2 ಗಂಟೆ ಕಾಲ ಚೆನ್ನಾಗಿ ನೆಂದಿದೆ. ಅದನ್ನು 2-3 ಬಾರಿ ಈ ಥರ ತೊಳ್ಕೊಂಬಿಡೋಣ. ಈಗ ಪೂರ್ತಿಯಾಗಿ ತೊಳ್ಕೊಂಡು ನೀರನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ. 1 ಅಥವಾ 2 ಚಮಚ ನೀರಿದ್ದರೆ ಮಾತ್ರ ಸಾಕು. ಈಗ ಮಿಕ್ಸಿ ಜಾರ್ಗೆ ನಾನು ಒಣಮೆಣಸಿನ್ಕಾಯಿ, ಶುಂಠಿ, ಸ್ವಲ್ಪ ಇಂಗನ್ನು ಹಾಕ್ಕೋತಾ ಇದ್ದೀನಿ, ಜೀರಿಗೆ, ನಾವು ನೆನೆಸಿಟ್ಟಿರೋ ಅಂಥ ಹೆಸರು ಬೇಳೆನ ಹಾಕ್ಕೊಂಡು 1 ಅಥವಾ 2 ಸ್ಪೂನ್ ನೀರು ಮಾತ್ರ ಹಾಕ್ಕೊಂಡು ರುಬ್ಕೋಬೇಕು. ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು, ನೀರು ಹಾಕೋದು ಬೇಡ ಜಾಸ್ತಿ, ನುಣ್ಣಿಗೆ ರುಬ್ಕೊಂಬಿಡೋಣ. ಈಗ ರುಬ್ಕೊಂಡು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಿಮಗೆ ಬೇಕಾದ ತರಕಾರಿ ಹಾಕ್ಕೋಬೋದು. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಸೌಟಿನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಗ ತುಂಬ ಹಗುರವಾಗಿ ಬರುತ್ತೆ. ಈ ರೀತಿಯಾಗಿ ಒಂದು ಬೀಟರು ಅಥವಾ ಸೌಟು ಯಾವುದಾದ್ರೂ ಸರಿ ಈ ಥರ ಮಾಡಿಕೊಂಡಾಗ ಅದು ತುಂಬ ಸಾಫ್ಟಾಗಿ ಗರಿಗರಿಯಾಗಿ ಬರುತ್ತೆ. ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ, ತುಂಬ ಕಡಿಮೆ ಪ್ರಮಾಣದಲ್ಲಿ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ನೋಡಿದ್ರಲ್ಲ, ತಯಾರಿ ಆಗೋಯಿತು. ನಿಮಗೆ ಬೇಕಾದ ತರಕಾರಿ ತುರ್ಕೊಂಡು ಇದಕ್ಕೆ ಹಾಕ್ಕೋಬೋದು. ತವಾ ಬಿಸಿಯಾಗಿ ಇಟ್ಕೊಂಡು ಈಗ 1 ಅಥವಾ 2 ಸೌಟಿನಷ್ಟು ಹಿಟ್ಟನ್ನು ಹಾಕ್ಕೊಂಡು ನಿಮಗೆ ತೆಳ್ಳಗೆ ಬೇಕಾ ದಪ್ಪಗೆ ಬೇಕಾ ಆ ರೀತಿಯಾಗಿ ಮಾಡಿಕೊಂಡು ದೋಸೆನ ಮಾಡ್ಕೋಬೇಕು. ಮುಚ್ಚಿ ಈ ದೋಸೆನ ಬೇಯಿಸ್ಕೊಳ್ಳೋಣ. 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎರಡೂ ಬದಿಯಲ್ಲಿ ಚೆನ್ನಾಗಿ ಗರ್ಗರಿಯಾಗೋ ತನಕ ಇದನ್ನು ಬೇಯಿಸ್ಕೋಬೇಕು. ಮೀಡಿಯಮ್ ಉರಿನಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಗರ್ಗರಿಯಾಗಿದೆ, ಚೆನ್ನಾಗಿ ಬೆಂದಿದೆ ಅಂತಾದರೆ ಇದನ್ನು ತೆಕ್ಕೊಂಡು ನೀವು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು. ತರಕಾರಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಇದನ್ನು ನಾನು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಒಂದು ಸಲ ಮಾಡಿ ನೋಡಿ. ಬೆಳಗಿನ ತಿಂಡಿಗೆ ತುಂಬ ಬ್ಯುಸಿಯಾಗಿರೋರಿಗೆ, ಕೆಲಸಕ್ಕೆ ಹೋಗೋರಿಗೆ ಅನುಕೂಲವಾದದ್ದು. ಇನ್ನು ಮುಂದಿಂದು ಅಷ್ಟೇ ರುಚಿಯಾಗಿರುವಂಥದ್ದು ಪಾಲಕ್ ಪರಾಟ ಅಂತ ಮಾಡ್ತಾಯಿದ್ದೀನಿ. ಪಾಲಕ್ ಬದಲಾಗಿ ಮೆಂತ್ಯ ಸೊಪ್ಪು ಸಿಗ್ತಾಯಿದ್ರೆ ಅದನ್ನು ಕೂಡ ಹಾಕ್ಕೋಬೋದು. ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಚೆನ್ನಾಗಿರೋವಂಥ ಒಂದು ಪರಾಟ, ಅದ್ರ ಜೊತೆಗೆ ಒಂದು ಸೈಡ್ ಡಿಶ್ ಮಾಡ್ತಾಯಿದ್ದೀನಿ. ತುಂಬ ಮೃದುವಾಗಿರುವಂಥ ಪಾಲಕ್ ಪರಾಟ, ಅದ್ರ ಜೊತೆಗೆ ಒಂದು ಸೈಡ್ ಡಿಶ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಸುಮಾರು 2 ಕಟ್ಟು ಪಾಲಕ್ ತೊಗೊಂಡು ಚೆನ್ನಾಗಿ ತೊಳೆದು ಈ ಥರ ತೂತು ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಕಡ್ಡಿ ಇದೆ, ಆ ಕಡ್ಡಿನ ತೆಕ್ಕೊಂಬಿಡೋಣ. ಬರೀ ಎಲೆ ಮಾತ್ರ ಬೇಕು ಪರಾಟಾಗೆ. ಹಾಗಾಗಿ ಎಲೆ ಮತ್ತು ಕಡ್ಡಿನ ನಾನು ಈ ರೀತಿಯಾಗಿ ಬಿಡಿಸ್ಕೊಂಡು ಇಟ್ಕೋತಾ ಇದ್ದೀನಿ. ಆ ಕಡ್ಡಿ ತುಂಬ ಎಳೆದಾಗಿರೋದ್ರಿಂದ ನಾನು ಬಿಸಾಕ್ತಾ ಇಲ್ಲ, ಅದನ್ನು ಉಪಯೋಗಿಸ್ಕೊಂಡು ಒಂದು ಸೈಡ್ ಡಿಶ್ನ ಮಾಡ್ತಾಯಿದ್ದೀನಿ. ಈ ಪಾಲಕ್ಕು ಎಲೆ ಇದೆಯಲ್ಲ ಅದನ್ನು ಮಾತ್ರ ಸಣ್ಣದಾಗಿ ಹೆಚ್ಕೊಂಡು ಆನಂತರ ಅದರಲ್ಲಿ ಪರಾಟ ಮಾಡೋ ಅಂಥದ್ದು. ಈಗ ಈ ಕಡ್ಡಿ ಎಲ್ಲ ತುಂಬ ಎಳೆದಾಗಿದೆ, ಇದನ್ನು ನಾವು ಉಪಯೋಗಿಸ್ಕೊಳ್ಳೋಣ, ಬಿಸಾಕೋದು ಬೇಡ. ಹಾಗಾಗಿ ಈ ಎಲ್ಲ ಕಡ್ಡಿನೂ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಅದ್ರ ಜೊತೆಗೆ ಕೆಲವೊಂದು ತರಕಾರಿ ಇಟ್ಕೊಂಡಿದ್ದೀನಿ. ನಿಮಗೆ ಯಾವ ತರಕಾರಿ ಬೇಕಾದರೂ ತೊಗೋಬೋದು. ಇದನ್ನು ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ. ಸುಮಾರು 1-1.5 ಇಂಚಿನಷ್ಟು ಉದ್ದಕ್ಕೆ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಹಾಗಾಗಿ ನಾವು ಯಾವುದೇ ಒಂದು ತರಕಾರಿ ಭಾಗನ ಬಿಸಾಕ್ತಾ ಇಲ್ಲ. ಎಲೆನ ನಾವು ಪರಾಟಾಗಿ ಉಪಯೋಗಿಸ್ಕೊಂಡ್ರೆ
ಇದರ ಕಡ್ಡಿನ ನಾವು ಒಂದು ಸೈಡ್ ಡಿಶ್ ಮಾಡೋಕ್ಕೆ ಉಪಯೋಗಿಸ್ಕೋಬೋದು. ಹುಳಿ ಮಾಡೋಗಿದ್ರೆ ನಾವು ಎಲ್ಲವನ್ನು ಜೊತೆಗೆ ಹಾಕ್ಬಿಡ್ತೀವಿ, ಆದರೆ ಪರಾಟಾಗೆ ಮಾತ್ರ ಎಲೆ ತೊಗೋಬೇಕಾಗತ್ತೆ. ಕೆಲವೊಂದು ಅಡುಗೆಗಳಿಗೆ ಬರೀ ಎಲೆ ತೊಗೊಂಡಾಗ ಈ ರೀತಿಯಾಗಿ ನೀವು ಮಾಡಿಕೊಂಡು ಅದನ್ನು ಉಪಯೋಗಿಸ್ಕೋಬೋದು. ಇದ್ರ ಜೊತೆಗೆ ನಾನು ಸುಮಾರು 2 ಆಲೂಗೆಡ್ಡೆನ ಹಾಕ್ಕೋತಾ ಇದ್ದೀನಿ. ನಿಮಗೆ ಆಲೂಗೆಡ್ಡೆ ಬೇಡ ಅಂತಂದರೆ ಬೇರೆ ಯಾವುದಾದ್ರೂ ತರಕಾರಿನ ನೀವು ಹೆಚ್ಕೊಂಡು ಅದ್ರ ಜೊತೆ ಬಳಸ್ಬೋದು. 1 ಟೊಮೆಟೊ ತೊಗೊಂಡಿದ್ದೀನಿ, ಎಲ್ಲವನ್ನು ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ. ಸುಮಾರು ನಾವು ಪಾಲಕ್ನ ಹೇಗೆ ಹೆಚ್ಕೊಂಡಿದ್ವಿ ಅದೇ ರೀತಿಯಾಗಿ ಹೆಚ್ಕೊಂಡು ಇಟ್ಕೋತಾ ಇದ್ದೀನಿ. ಈಗ ಒಂದೇ ಒಂದು ಟೊಮೆಟೊ, ನಾನು ಮೊದಲೇ ಹೇಳಿದಾಗೆ ನಿಮಗೆ ಯಾವ ತರಕಾರಿ ಬೇಕಾದರೂ ಅದನ್ನು ಉಪಯೋಗಿಸ್ಕೊಂಡು ಈ ಪಾಲಕ್ದು ಒಂದು ಕಡ್ಡಿ ಇದೆಯಲ್ಲ, ಅಂದರೆ ಅದು ಎಳೆದಾಗಿರಬೇಕು, ತುಂಬ ನಾರಿದ್ರೆ ಚೆನ್ನಾಗಿರಲ್ಲ. ಹಾಗಾಗಿ ನಾನು ಉಪಯೋಗಿಸ್ಕೋತಾ ಇದ್ದೀನಿ. ಈಗ ಟೊಮೆಟೊನ ಹೆಚ್ಕೊಂಡು ನಾವೊಂದು ಸೈಡ್ ಡಿಶ್ನ ಮಾಡ್ಕೊಳ್ಳೋಣ. ಪರಾಟ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಸುಮಾರು ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಅದಕ್ಕೆ ಜೀರಿಗೆ, ಇಂಗನ್ನು ಹಾಕ್ಕೋಬೇಕು. ಇದ್ರ ಜೊತೆಗೆ ಸ್ವಲ್ಪ 1 ಇಂಚಿನಷ್ಟು ಶುಂಠಿನ ಹಾಕ್ಕೊಂಡು, ನಾನಿಲ್ಲಿ ಈರುಳ್ಳಿನ ಬಳಸಿಲ್ಲ, ನೀವು ಬೇಕಾದರೆ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಹಾಕ್ಕೋಬೋದು. 1 ಇಂಚಿನಷ್ಟು ಶುಂಠಿನ ತುರಿದ್ಬಿಟ್ಟು ಹಾಕ್ಕೋತಾ ಇದ್ದೀನಿ, ಒಳ್ಳೆ ಪರಿಮಳ ಬರ್ತಾ ಇರುತ್ತೆ. ಈಗ ಶುಂಠಿನ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡಾದಮೇಲೆ ಈ ಒಂದು ಪಾಲಕದು ಕಡ್ಡಿ ಇಟ್ಕೊಂಡಿದ್ವಲ್ಲ ನಾವು ಹೆಚ್ಕೊಂಡಿರುವಂಥದ್ದು, ಅದನ್ನು ಹಾಕ್ಕೊಂಡು ಸುಮಾರು 3ರಿಂದ 4 ನಿಮಿಷ ಈ ಥರ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಸ್ವಲ್ಪ ಬೇಯತ್ತೆ ಕೂಡ. ಈಗ ಬಾಡಿಸ್ಕೊಂಡಿದ್ದಾಗಿದೆ, ಸುಮಾರಾಗಿ ಆಗಿದೆ ಅಂತಾದರೆ ಇದಕ್ಕೆ ನಾವು ಒಂದು ಸಲ ಚೆಕ್ ಮಾಡಿ ನೋಡಿಕೊಂಡು ಆಲೂಗೆಡ್ಡೆನ ಹಾಕ್ಕೋಬೇಕು. ಆಲೂಗೆಡ್ಡೆ ಜೊತೆಗೆ ಇನ್ಯಾವುದಾದ್ರೂ ತರಕಾರಿ ನಿಮಗೆ ಬೇಕು ಅಂತಂದರೆ ಎಲ್ಲವನ್ನು ಒಟ್ಟಿಗೆ ಹಾಕ್ಕೋಬೋದು. ನಾನಿಲ್ಲಿ ಆಲೂಗೆಡ್ಡೆ ಜೊತೆಗೆ ಟೊಮೆಟೊ ಕೂಡ ಹಾಕ್ಕೋತಾ ಇದ್ದೀನಿ. ಎಲ್ಲವನ್ನು ಈಗ ಪಾಲಕ್ದು ಆ ಒಂದು ಕಡ್ಡಿ ಜೊತೆಗೆ ಚೆನ್ನಾಗಿ ಬಾಡಿಸ್ಕೋಬೇಕು. ಈಗ ಒಗ್ಗರಣೆಯಲ್ಲಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತಾದರೆ ಮುಂದಿನ ಪದಾರ್ಥಗಳನ್ನ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಬೇಯೋಕ್ಕೆ ಬಿಡೋಣ. ನಾನು ನೀರು ಹಾಕ್ತಾಯಿಲ್ಲ, ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೊದಲನೇದಾಗಿ 1 ಅಥವಾ 2 ನಿಮಿಷ ಸಣ್ಣ ಊರಿನಲ್ಲಿ ಬೇಯೋಕ್ಕೆ ಬಿಡ್ತಾಯಿದ್ದೀನಿ. ಆನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೋದು. ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ. ಸುಮಾರಾಗಿ ಒಂದು ಅರ್ಧ ಮುಕ್ಕಾಲು ಬೆಂದಿರುತ್ತೆ. ಈಗ ಸುಮಾರಾಗಿ ಬೆಂದಿದೆ. ಈಗ ನಿಮಗೆ ನೀರಾಗಿ ಬೇಕು ಅಂತಂದರೆ 1 ಕಪ್ನಷ್ಟು ನೀರನ್ನು ಹಾಕ್ಕೊಂಡು, ಈಗ ನೋಡಿ ಅರ್ಧ ಮುಕ್ಕಾಲು ಬೆಂದಿದೆ. ನೀರು ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ರೆಡ್ ಚಿಲ್ಲಿ ಪೌಡರು, ಧನಿಯಾ ಪೌಡರು, ಸ್ವಲ್ಪ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದು ತುಂಬ ಸಾಧಾರಣವಾಗಿರುವಂಥ ಒಂದು ಸೈಡ್ ಡಿಶ್ಶು. ಪರಾಟ ಜೊತೆ ತುಂಬ ಚೆನ್ನಾಗಿರುತ್ತೆ. ಅಥವಾ ನೀವು ಯಾವಾಗಲೇ ಪಾಲಕ್ ತೊಗೊಂಬಂದು ಎಲೆನ ಮಾತ್ರ ಉಪಯೋಗಿಸಿದಾಗ ಈ ರೀತಿಯಾಗಿ ಮಾಡ್ಕೋಬೋದು. ಈಗ ಬೇಯಿಸ್ಕೊಳ್ಳೋಣ ಚೆನ್ನಾಗಿ. ನೀರು ಹಾಕಿದ್ದೀವಲ್ಲ, ಸ್ವಲ್ಪ ಗ್ರೇವಿ ಥರ ಬರುತ್ತೆ. ಮತ್ತೆ ಮುಚ್ಚಳ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ. 1 ನಿಮಿಷ ಬಿಟ್ಟರೆ ಸಾಕು. ಈಗ ಆಲೂಗೆಡ್ಡೆ ತುಂಬ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಕೆಲವೊಂದು ಆಲೂಗೆಡ್ಡೆನ ಸ್ವಲ್ಪ ಮ್ಯಾಶ್ ಮಾಡಿಕೊಂಡಾಗ ಸ್ವಲ್ಪ ಗ್ರೇವಿ ಗಟ್ಟಿಯಾಗಿ ಬರುತ್ತೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಸೈಡ್ ಡಿಶ್ಶು ರೆಡಿ ಆಯಿತು. ಈಗ ನಾವು ಪರಾಟ ಮಾಡ್ಕೊಂಬಿಡೋಣ. 2 ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. 2 ಕಪ್ಗೆ 2 ಸ್ಪೂನ್ನಷ್ಟು ಕಡಲೆ ಹಿಟ್ಟು, ಅಂದರೆ ಬೋಂಡಾ ಬಜ್ಜಿ ಮಾಡ್ತೀವಲ್ಲ ಆ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ 2 ಸ್ಪೂನ್ನಷ್ಟು. ಇದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಓಂ ಕಾಳನ್ನ ಹಾಕ್ಕೋತಾ ಇದ್ದೀನಿ. ರುಚಿ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಓಂ ಕಾಳು ಹಾಕೋದು ಬೇಡ, ತುಂಬ ಕಹಿ ಬಂದುಬಿಡುತ್ತೆ. ಹಾಗಾಗಿ 1-2 ಚಿಟಿಕೆ ಆದರೆ ಸಾಕು. ಇದಕ್ಕೆ 1 ಇಂಚಿನಷ್ಟು ಶುಂಠಿನ ತುರಿದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡರು, ಅರಿಶಿನ ಈ ರೀತಿಯಾಗಿ ಹಾಕ್ಕೋಬೇಕು. ಯಾವುದು ಖಾರ ಜಾಸ್ತಿ ಬೇಡ, ಹಾಗಂತ ತುಂಬ ಪ್ಲೇನ್ ಬೇಡ. ಹಾಗಾಗಿ ಇಲ್ಲಿ ಅರಿಶಿನ, ಸ್ವಲ್ಪ ರೆಡ್ ಚಿಲ್ಲಿ ಪೌಡರು, ಎಷ್ಟು 1/4 ಸ್ಪೂನ್ ಆದರೆ ಸಾಕು. ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು, ಕೊತ್ತಂಬರಿ ಸೊಪ್ಪು, 2 ಕಪ್ನಷ್ಟು ಪಾಲಕ್ನ ಸಣ್ಣದಾಗಿ ಹೆಚ್ಕೊಂಡಿರುವಂಥದ್ದು, ತೊಳ್ಕೊಂಡು ಈಗಾಗಲೇ ಇಟ್ಕೊಂಡಿದ್ವಲ್ಲ ಅದನ್ನು ಹೆಚ್ಕೊಂಡು ಹಾಕ್ಕೊಂಡಿರುವಂಥದ್ದು, ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮೊದಲನೇದಾಗಿ ನೀರು ಹಾಕೋದು ಬೇಡ, ಎಷ್ಟು ಅದರಲ್ಲಿ ತೇವಾಂಶ ಇದೆ ಅಂತ ನೋಡಿಕೊಂಡು
ಹಾಕ್ಕೋಬೇಕು. 1 ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ಈ ತುಪ್ಪ ಹಾಕೋದ್ರಿಂದ ತುಂಬ ಪದರವಾಗಿ ತುಂಬ ಕ್ರಿಸ್ಪಾಗಿ ಜೊತೆಗೆ ಸಾಫ್ಟಾಗಿ ಬರುತ್ತೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟು ಕಲಿಸ್ಕೋತೀವಲ್ಲ ಆ ರೀತಿಯಾಗಿ ಕಲಿಸ್ಕೋಬೇಕು. ಇದರಲ್ಲಿ ಒಂದು ವಿಶೇಷ ಅಂತಂದರೆ ಕಲಸಿದ ಮೇಲೆ ನೆನೆಯೋಕ್ಕೆ ಬಿಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ನೀರು ಬಿಟ್ಕೊಂಡ್ಬಿಡುತ್ತೆ. ನಾವು ಎಷ್ಟೇ ಗಟ್ಟಿಯಾಗಿ ಕಲಸಿದ್ರೂ ಆನಂತರ ಸ್ವಲ್ಪ ಅದು ತೆಳ್ಳಗೆ ಆಗೋ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ಕಲಸಿದ ತಕ್ಷಣ ಮಾಡೋ ಅಂಥದ್ದು. ಈಗ ಕಲಿಸ್ಕೊಂಡಿದ್ದೀನಿ. ನಿಮಗೆ ಯಾವ ಸೈಜಿನ ಪರಾಠ ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ನಾವು ಈಗ ಲಟ್ಟಿಸ್ಕೊಂಡು ಪರಾಠ ಮಾಡ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ. ಹಾಗೆ ಕೂಡ ಇದನ್ನು ತಿನ್ಬೋದು. ಯಾಕೆ ಅಂತಂದರೆ ನಾವು ಇದಕ್ಕೆ ರೆಡ್ ಚಿಲ್ಲಿ ಪೌಡರು, ಓಂಕಾಳು ಜೊತೆಗೆ ಉಪ್ಪು ಎಲ್ಲ ಹಾಕಿರ್ತೀವಿ. ಈಗ ಒಣ ಹಿಟ್ಟಲ್ಲಿ ಅದನ್ನು ಅದ್ಕೊಂಡು ಲಟ್ಟಿಸ್ಕೋಬೇಕು. ನಿಮಗೆ ಗುಂಡನೆಯ ಆಕಾರ ಅಥವಾ ತ್ರಿಕೋಣ ಯಾವ್ದು ಬೇಕಾದ್ರೂ ಆ ಥರ ಮಾಡ್ಕೋಬೋದು. ಮೊದಲನೇದಾಗಿ ನಾನು ಲಟ್ಟಿಸ್ಕೊಂಡು ಅದಕ್ಕೆ 1 ಅಥವಾ 2 ಹನಿಯಷ್ಟು ಎಣ್ಣೆನ ಹಾಕ್ಕೊಂಡು ಮಡಿಸ್ಕೋತಾ ಇದ್ದೀನಿ. ಈಗ ಈ ಥರ ಮಾಡಿಕೊಂಡಾಗ ಪದರವಾಗಿ ಮತ್ತೆ ಬರುತ್ತೆ. ಮೊದಲೇ 1 ಸ್ಪೂನಷ್ಟು ತುಪ್ಪ ಹಾಕಿದ್ವಿ, ಅದರಿಂದನೂ ಸಾಫ್ಟಾಗಿರುತ್ತೆ. ನೀವು ಲಂಚ್ ಬಾಕ್ಸ್ಗೆ ಅಕಸ್ಮಾತಾಗಿ ಕೊಡೋ ಹಾಗಿದ್ದರೆ ಮಧ್ಯಾಹ್ನಕ್ಕೆ ಅದು ಗಟ್ಟಿಯಾಗೋದಾಗಲಿ ಒಣಕಲಾಗೋದಾಗಲಿ ಆಗಲ್ಲ. ಹಾಗಾಗಿ ಈ ಥರ ತ್ರಿಕೋಣ ರೀತಿಯಲ್ಲಿ ಮಾಡ್ಕೋತಾ ಇದ್ದೀನಿ. ಲಟ್ಟಿಸ್ಕೊಂಡು ತುಂಬ ತೆಳ್ಳಗೂ ಬೇಡ, ತುಂಬ ದಪ್ಪಕ್ಕೂ ಬೇಡ, ಆ ರೀತಿಯಾಗಿ ಲಟ್ಟಿಸ್ಕೊಂಡು ಈಗಾಗಲೇ ತವಾ ಕಾಯೋಕ್ಕೆ ಇಟ್ಟಿದ್ದು ಬೇಯಿಸ್ಕೊಳ್ಳೋಣ. ಎರಡೂ ಬದಿಯಲ್ಲಿ ನಿಧಾನಕ್ಕೆ ಬೇಯಿಸ್ಕೋಬೇಕು ಮೀಡಿಯಮ್ ಉರಿನಲ್ಲಿ. ಆಗ ಸ್ವಲ್ಪ ಗರಿಗರಿಯಾಗಿ ತುಂಬ ಚೆನ್ನಾಗಿ ಕ್ರಿಸ್ಪಾಗಿ ಬರುತ್ತೆ. ನೀವು ಬಿಸಿಯಾಗಿ ಇದನ್ನು ಸರ್ವ್ ಮಾಡ್ಬೋದು, ಇಲ್ಲ ಅಂತಂದರೆ ಲಂಚ್ ಬಾಕ್ಸ್ಗೆ ಕೂಡ ಇದನ್ನು ಕೊಡ್ಬೋದು. ಈಗ ಸುಮಾರಾಗಿ ಕಲರ್ ಬರ್ತಾಯಿದೆ. ಇನ್ನೂ ಜಾಸ್ತಿ ಗರಿಗರಿಯಾಗಿ ಬೇಕು ಅಂತಂದರೆ ಎರಡೂ ಬದಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಸರ್ವ್ ಮಾಡ್ಬೋದು. ಇದನ್ನು ನೀವು ಗಟ್ಟಿ ಮೊಸರು ಅದಕ್ಕೆ ಒಂದು ಒಗ್ಗರಣೆ ಹಾಕಿ ಬೇಕಾದರೆ ಕೊಡ್ಬೋದು, ಇಲ್ಲ ಸೈಡ್ ಡಿಶ್ ಬೇಕಾದರೂ ಮಾಡ್ಕೋಬೋದು. ಒಂದು ಸಲ ಮಾಡಿ ನೋಡಿ. ಇನ್ನು ಮುಂದಿಂದು ತುಂಬಾ ರುಚಿಯಾಗಿರುವಂಥ ಒಂದು ರೊಟ್ಟಿ. ಈ ರೊಟ್ಟಿ ತುಂಬಾ ಚೆನ್ನಾಗಿರುವಂಥದ್ದು. ತೆಳ್ಳಗೆ ಗರಿಗರಿಯಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ವಿಶೇಷ ಅಂತಂದರೆ ನಾನು ಇದಕ್ಕೆ ಮಜ್ಜಿಗೆನ ಹಾಕಿ ಮಾಡಿದ್ದೀನಿ. ನಿಮಗೆ ಬೇಡ ಅಂತಂದರೆ ನೀರು ಹಾಕಿ ಕಲಸಿ ಮಾಡ್ಕೋಬೋದು. ತುಂಬ ತೆಳ್ಳಗೆ ತುಂಬಾ ರುಚಿಯಾಗಿರೋವಂಥ ಈ ಒಂದು ರೊಟ್ಟಿನ ಒಂದು ಕಾಯಿ ಚಟ್ನಿ ಜೊತೆ ನೀವು ಸರ್ವ್ ಮಾಡಿದಾಗ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬಾ ಬ್ಯುಸಿಯಾಗಿರೋರಿಗೆ, ಕೆಲಸಕ್ಕೆ ಹೋಗೋರಿಗೆ, ಬೆಳಗ್ಗೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ರೆ ಈ ರೀತಿಯಾಗಿ ಒಂದು ರೊಟ್ಟಿನ ಮಾಡಿಕೊಂಡು ಸವಿಬೋದು. ಇದಕ್ಕೆ ಹೇರಳವಾಗಿ ಸಿಗ್ತಾ ಇರೋ ಒಂದು ಸೊಪ್ಪುಗಳನ್ನ ಕೂಡ ನೀವು ಬಳಸ್ಬೋದು. ನಾನಿಲ್ಲಿ 1.5 ಕಪ್ನಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಮೀಡಿಯಮ್ ರವೆ ಬೇಡ, ಇದಕ್ಕೆ ಚಿರೋಟಿ ರವೆನ ಹಾಕ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಿಮಗೆ ಬೇಕಾದ ತರಕಾರಿನ ನೀವು ಹಾಕ್ಕೋಬೋದು. ನಾನಿಲ್ಲಿ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಈರುಳ್ಳಿ, ತುರಿದಿರೋ ಅಂಥ ಕ್ಯಾರೆಟು, ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ನಿಮಗೆ ಇನ್ನೇನಾದರೂ ತರಕಾರಿ ಅಥವಾ ಸೊಪ್ಪು ಇಷ್ಟ ಇದ್ದರೆ ಅದನ್ನು ಹಾಕ್ಕೋಬೋದು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ನಷ್ಟು ಮಜ್ಜಿಗೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಬಿಟ್ಬಿಡೋಣ. ಯಾಕೆ ಅಂತಂದರೆ ರವೆ ಸ್ವಲ್ಪ ನೆನಿಬೇಕು. ಹಾಗಾಗಿ ಒಂದು 15 ನಿಮಿಷ ಅಥವಾ 20 ನಿಮಿಷ ಬಿಟ್ಟರೂ ಆಗುತ್ತೆ. ಈಗ ಮೆತ್ತಗಾಗಿದೆ. ಎಷ್ಟು ನೀರು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೋಬೋದು, ಇಲ್ಲ ಬೇಡ ಅಂತಂದರೆ ನೀವು ಮಜ್ಜಿಗೆ ಕೂಡ ಹಾಕ್ಕೊಂಡು ಕಲಿಸ್ಕೊಂಡು ಮಾಡ್ಕೋಬೋದು. ಸ್ವಲ್ಪ ಹುಳಿ ಮಜ್ಜಿಗೆ ಅಕಸ್ಮಾತ್ ಏನಾದ್ರು ಇದ್ರೂ ನೀವು ಬಳಸ್ಬೋದು. ಈಗ ಮೆತ್ತಗಾಗಿದೆ, ಹಿಟ್ಟು ಮೆತ್ತಗೆ ಇರಬೇಕು. ಈಗ ತವಾಕ್ಕೆ ನಾನು ಎಣ್ಣೆ ಹಾಕ್ಕೊಂಡು ನಿಮಗೆ ಯಾವ ಸೈಜಿನ ರೊಟ್ಟಿ ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ತಟ್ಕೋಬೇಕು, ತೆಳ್ಳಗೆ ತಟ್ಕೋಬೇಕು. ಹೀಗಾಗಿದೆ. ಇದನ್ನು ನಾವು ಬೇಯಿಸ್ಕೊಳ್ಳೋಣ. ಮೀಡಿಯಮ್ ಉರಿನಲ್ಲಿ ಬೇಯಿಸ್ಕೋಬೇಕು. ಆದಷ್ಟು ತೆಳ್ಳಗೆ ತಟ್ಕೊಂಡಾಗ ತುಂಬಾ ರುಚಿಯಾಗಿರುತ್ತೆ. ಒಂದು ಬದಿಯಲ್ಲಿ ಆಗಿದೆ, ಮತ್ತೊಂದು ಬದಿಯಲ್ಲಿ ಹಾಕ್ಕೊಂಡು ಇದನ್ನು ನೀವು ಚೆನ್ನಾಗಿ ಬೇಯಿಸ್ಕೊಂಡು ಸರ್ವ್ ಮಾಡ್ಬೋದು. ತುಂಬಾ ತೆಳ್ಳಗೆ ತುಂಬ ರುಚಿಯಾಗಿರುವಂಥ ಒಂದು ಈ ರವೆ ಮಜ್ಜಿಗೆ ರೊಟ್ಟಿ ಒಂದು ಸಲ ಮಾಡಿ ನೋಡಿ. ಬೆಳಗಿನ ತಿಂಡಿಗೆ ಬೇಗ ಕೂಡ ಆಗುತ್ತೆ. ಮನೆ ಮಂದಿಯೆಲ್ಲ ತುಂಬ ಇಷ್ಟಪಟ್ಟು ತಿನ್ನೋ ಅಂಥ ಒಂದು ತಿಂಡಿ. ಇದ್ರ ಜೊತೆಗೆ ನಾನು ಕಾಯಿ ಚಟ್ನಿನ ಸರ್ವ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಡ ಅಂತಂದರೆ ಯಾವುದಾದ್ರೂ ಪಲ್ಯ ಅಥವಾ ಗೊಜ್ಜು ಮಾಡಿಕೊಂಡು ತಿನ್ಬೋದು. ಈ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.